पुस्तकधारिणी नित्यवाक्य प्रेरित्यं नमो देवी सरस्वती। शंकरं शंकराचार्यं केशवं बादरायणं भाष्यसूत्रकृतौ वन्दे भगवन्तो पुनः पुनः। सदाशिवसमारम्भां शंकराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಈ ಮೈಕ್ ಏನು ಹೇಳಬೇಕಂತಂದ್ರೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ್ರಿ, ಎಲ್ಲರೂ ಟೆಸ್ಟ್ ಆಗೈತಿ, ಹಾಗಾಗಿ ಮೈಕ್ ಬಂದ್ ಆಗ್ಬಿಡ್ತದೆ. ಭಾಳತ್ತೇನು ಮಾತಾಡೋಂಗಿಲ್ಲ, ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಎಲ್ಲ ಸ್ವಲ್ಪ ಶಾಂತವಾಗಿ ಕುತ್ಕೊಂಡು ಭಾಳ ಚಲೋ, ಇಲ್ಲ ನಮ್ಗೆ ಒಂದು ತಾಸು ಮಾತಾಡ್ತೀವಿ. ಅತ್ಯಂತ ಪವಿತ್ರವಾಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕ್ಷೇತ್ರದ ವತಿಯಿಂದ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥ ಯೋಜನೆಯ ಮುಖಾಂತರ ಸಮಸ್ತ ಆಸ್ತಿಕ ಭಕ್ತರಿಗೆ, ಎಲ್ಲ ಒಳ್ಳೆಯ ಮನಸ್ಸಿರುವಂಥ ಎಲ್ಲ ತಾಯಂದರಿಗೆ, ಗಂಡು ಮಕ್ಕಳಿಗೆ ಪರಮ ಪೂಜ್ಯರಾಗಿರುವಂಥ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಎಲ್ಲ ಭಕ್ತರಿಗೆ ಅನುಕೂಲ ಆಗಲಿ, ಸಮಾಜಕ್ಕೆ ಒಳ್ಳೆಯ ಒಂದು ಸಂಸ್ಕೃತಿ ಬರಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನ ಈ ತರ ಒಂದು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಎಲ್ಲ ಗ್ರಾಮಗಳಿಗೆ ಈ ಯೋಜನಾ ಅಧಿಕಾರಿಗಳನ್ನ ಮಾಡಿ, ಅದಕ್ಕೆ ಮತ್ತೆ ಸಲಹಾ ಸಮಿತಿ, ಸೇವಾ ಸಮಿತಿಗಳನ್ನ ಮಾಡಿಕೊಂಡು ರಚನೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾರೆ. ಇದಕ್ಕೆಲ್ಲ ಅನುಕೂಲವನ್ನು ಯಾರು ಮಾಡಿಕೊಟ್ಟಾರೆ? ಅನುಕೂಲ ಯಾರು ಸೌಂಡ್ ಕೇಳ್ತಾನೆ ಹೊಟ್ಟೆ ಹಸುವಾಗಿ ಕಾಣ್ತದೆ ಎಲ್ಲರಿಗೂ. ವೀರೇಂದ್ರ ಹೆಗಡೆ ಅವರು ಅನುಕೂಲವನ್ನು ಮಾಡಿಕೊಟ್ಟಾರೆ. ಹೊಟ್ಟೆ ಹಸುವಾದಾಗ ಏನ್ ಹೇಳಿದ್ರು, ವೇದಾಂತ ಹೇಳಿದ್ರು ನಾವು ಕಿವಿ ಒಳಗೆ ಹೋಗಂಗಿಲ್ಲ ಅಂತ. ಹಾಗಾಗಿ ಮಹಾರಾಷ್ಟ್ರದೊಳಗೆ ಒಂದು ಮಾತು ಹೇಳ್ತಾರೆ, ಪೈಲೆ ಪೇಟೋಬ ಬಾದ್ಮೆ ವಿಟೋಬ ಅಂತ ಹೇಳಿ, ಫಸ್ಟ್ ಪಟ್ಟಿ ಆದ್ಮೇಲೆ ಆಮೇಲೆ ದೇವ್ರು ಅಂತ ಅರ್ಥ. ಇನ್ನು ಸ್ವಲ್ಪ ಒಳ್ಳೆ ಕಾರ್ಯಕ್ರಮ, ಎಲ್ಲ ತಾಯಂದ್ರು ನೀವೆಲ್ಲ ಬಂದಿರಿ. ಯಾವ ಉದ್ದೇಶಕ್ಕೋಸ್ಕರ ಬಂದಿರಿ? ನಮ್ಮ ಮಕ್ಕಳು ಬೆಳವಣಿಗೆ ಆಗಲಿ, ನಮ್ಮ ಯಜಮಾನರು ಒಳ್ಳೆ ರೀತಿಯಲ್ಲಿ ಅವರು ಸಂಸ್ಕಾರವಂತರಾಗಲಿ, ನಮ್ಮ ಮನೆ ಅಭಿವೃದ್ಧಿ ಆಗಲಿ, ನಾವೆಲ್ಲರೂ ಒಂದು ಧಾರ್ಮಿಕವಾದಂಥ ವಾತಾವರಣದಲ್ಲಿ ಸ್ನೇಹ ವಿಶ್ವಾಸಗಳಿಂದ ನಾವೆಲ್ಲರೂ ಕೂಡಿ ಬದುಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿರಿ, ಗಂಡನ್ನು ಕರ್ಕೊಂಡು ಬಂದಿರಿ, ಹೆಣ್ಮಕ್ಳು ಬಂದಿರಿ. ಈ ತರ ಬರೋದ್ರಿಂದ ಏನಾಗ್ತದೆ ಅಂತಂದ್ರ, ನೀವು ತಂದೆ ತಾಯಿಗಳು ತೋರಿಸಿರ್ತಕ್ಕಂಥ ದಾರಿಯನ್ನ ಮಕ್ಕಳನ್ನ ನೋಡಿ ಕಲಿತಾರ. ಈಗ ನೀವು ಮಕ್ಕಳನ್ನ ಇಂಥ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬಂದ್ರೆ ಮಕ್ಕಳು ಇದನ್ನ ನಮ್ಮ ತಂದೆ ತಾಯಿಗಳು ಇದನ್ನ ಮಾಡ್ತಿದ್ರು, ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳಿಗೆ ಗೊತ್ತಾಗ್ತದೆ. ಮಕ್ಕಳು ನೀವು ಹೇಳಿದ್ದನ್ನು ಕೇಳಂಗಿಲ್ಲ, ನೀವೇನು ಮಾಡ್ತೀರೋ ಅದನ್ನ ನೋಡಿ ಕಲಿತಾರೆ. ಹಾಗಾಗಿ ನಾ ಹಿಂದೆ ಒಮ್ಮೆ ಹೋದ ವಾರದಲ್ಲಿ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮದಲ್ಲಿ ನಡೆದಾಗ ಹೇಳಿದ್ದೆ, ಎಲ್ಲ ತಾಯಂದ್ರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲವು ಮಕ್ಕಳೆಲ್ಲ ಇದ್ದಾರೆ, ತುಂಬಾ ಸಂತೋಷ ಆಯ್ತು. ಹಂಗೆ ಭಕ್ತಿ ಎಷ್ಟು ದೊಡ್ಡದು ಅಂತಂದ್ರೆ ಭಗವಂತನಿಗೆ ನಾವು ಹೇಳ್ಬೇಕು, ಭಗವಂತ ನಿಮ್ಮೆಲ್ಲರ ಭಕ್ತಿ ಎಷ್ಟು ದೊಡ್ಡದು ಅಂತಂದ್ರೆ, ಈಗಿನ ಈ ವರ್ಷ ಹೇಳುವಷ್ಟೇನು ಮಳೆ ಆಗ್ಲಿಲ್ಲ, ಮಳೆ ಈ ವರ್ಷ ಕಡಿಮೆ ಸ್ವಲ್ಪ. ಆದ್ರ ನಿಮ್ಮ ಭಕ್ತಿ ಎಷ್ಟು ದೊಡ್ಡದೈತಿ ಅಂತಂದ್ರ ಭಗವಂತನಿಗೆ ನೀವು ಹೇಳ್ಬೇಕು, ನೀವು ಕೊಡುವಂತ ಮಳೆ ಕಡಿಮೆ ಆಗಬಹುದು, ಆದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಭಕ್ತಿ ಯಾವತ್ತು ನಮ್ಗೆ ಕಡಿಮೆ ಆಗಂಗಿಲ್ಲ ಅಂತ ಹೇಳಿ ಭಗವಂತನಿಗೆ ಹೇಳುವಷ್ಟು ಭಕ್ತಿಯನ್ನ ಇಟ್ಕೊಂಡು ಬಂದಿರಿ ನೀವೆಲ್ಲರೂ ಇಲ್ಲಿ. ಭಕ್ತಿ ಬಗ್ಗೆ ಹೇಳೋದಾದ್ರೆ ನಾವೊಂದು ಕಥೆ ಹೇಳ್ತೇನೆ. ಕೇದಾರ್ನಾಥ್ ನೀವೆಲ್ಲರೂ ಕೆಲವರೆಲ್ಲ ಹೋಗಿದ್ರಿ. ನಮ್ಮ ಕರ್ನಾಟಕ ರಾಜ್ಯದಿಂದ ಒಬ್ಬ ಮನುಷ್ಯ ಕೇದಾರ್ನಾಥನ ದರ್ಶನವನ್ನು ಮಾಡಬೇಕಂತ ಹೇಳಿ ನಡ್ಕೊಂಡು ಹೋಗಿದ್ ನಾವು, ಪಾದಯಾತ್ರೆ ಮಾಡ್ಕೊಂಡು ಹೋದಾಗ ಅಲ್ಲೇನಾಯ್ತಂತಂದ್ರ, ಅಲ್ಲಿ ಮಳೆಗಾಲ ಟೈಮಲ್ಲಿ
ಹಿಮ ಬೀಳುವಂತ ಸಮಯದೊಳಗ 6 ತಿಂಗಳು ಬಾಗಲವನ್ನು ಮುಚ್ಚಿಬಿಡ್ತಾರೆ. ಮತ್ತೆ ನೆಕ್ಸ್ಟ್ 6 ತಿಂಗಳ ಆದ್ಮೇಲೆ ಅದನ್ನು ತೆಗಿತಾರೆ. ಇಂಥ ಒಂದು ಪದ್ಧತಿಯಲ್ಲಿ ಈಗಲೂ ಕೂಡ ಇದೆ. ಅವಾಗ ನಮ್ಮ ಕರ್ನಾಟಕದಿಂದ ನಡ್ಕೊಂಡು ಹೋದಂತ ಒಬ್ಬ ವ್ಯಕ್ತಿ ಭಕ್ತ ಕೇದಾರನಾಥನ ದರ್ಶನ ಮಾಡ್ಬೇಕಂತ ಹೇಳಿ ದೇವ್ರ ದರ್ಶನಕ್ಕೆ ಬೆಟ್ಟವನ್ನ ಹತ್ತಿ ಹೋಗಿದಾನೆ. ಹೋಗೋ ಒಂದ್ ಅರ್ಧ ಗಂಟೆ ಮುಂಚೆ ದೇವಸ್ಥಾನದ ಕವಾಟವನ್ನ ಬಂದ್ ಮಾಡಿಬಿಡ್ತಾರೆ. ಅವಾಗ ಅವನಿಗೆ ದರ್ಶನನೇ ಆಗಂಗಿಲ್ಲ. ದೇವರದು ಶಿವಲಿಂಗನ ದರ್ಶನ, ಕೇದಾರನಾಥನ ದರ್ಶನನೇ ಆಗಂಗಿಲ್ಲ. ಅವಾಗ ಅಲ್ಲಿರುವಂತ ಪಂಡಿತರು ಹೇಳ್ತಾರೆ ಅವನಿಗೆ, ನೆಕ್ಸ್ಟ್ 6 ತಿಂಗಳ ಆದ್ಮೇಲೆ ಬಾಗಲವನ್ನು ತೆಗಿತೇವೆ, ಅವಾಗ ನೀನ್ ಬಾ ಅಂತ ಹೇಳಿ ಪಂಡಿತರು ಹೇಳ್ತಾರೆ ಅವನಿಗೆ. ಅವಾಗ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ವರ್ಷಾನುಗಟ್ಲೆ ನಡ್ಕೊಂಡು ನನ್ನ ಪಾದಯಾತ್ರೆ ಮುಖಾಂತರ ಕೇದಾರನಾಥ ದೇವರ ದರ್ಶನವನ್ನು ಮಾಡ್ಬೇಕಂತೇಳಿ ಬಂದೇನಿ. ಸ್ವಲ್ಪ ಆದ್ರೂ ಒಂದು ಸಲ ಅರ್ಧ ಬಾಗಲಾದ್ರೂ ತೆಗೀರಿ, ನಾನು ನೋಡ್ಕೊಂಡು ಹೊಳ್ಳಿ ಹೋಗ್ಬಿಡ್ತೇನೆ, ಇಲ್ಲ 6 ತಿಂಗಳು ಇರಾಕ್ ಆಗಂಗಿಲ್ಲ, ನಾ ಬಹಳ ದೂರದಿಂದ ಬಂದೇನೆ ಅಂತ ಹೇಳಿ ಅವ ಪಂಡಿತರಿಗೆ ಬೇಡ್ಕೊಂತಾನ. ಆದ್ರೆ ಅಲ್ಲಿ ಸಂಪ್ರದಾಯ ಒಮ್ಮೆ ಬಾಗಿಲು ಹಾಕಿದ ಮೇಲೆ ತೆಗೆಯಬಾರದು ಅಂತ ಹೇಳಿ ಅಲ್ಲಿ ನಿಯಮ ಐತಿ. ಆವಾಗ ಅವರು ಆಯ್ತು, ಮುಂದೆ 6 ತಿಂಗಳಾದ್ಮೇಲೆ ಬಾ, ಅವಾಗ ಬಾಗಿಲು ತೆಗಿತೇವೆ ಅಂತ ಹೇಳಿ ಪಂಡಿತರು ಹೋಗ್ಬಿಡ್ತಾರ. ಅವಾಗ ಅವನು ಅಲ್ಲಿ ಬಹಳ ದುಃಖ ಆಗ್ಬಿಡ್ತೈತ, ಅವನಿಗೆ ಮನಸ್ಸಿಗೆ ದುಃಖ ಆಗಿ ಅಳ್ಕೊಂತ ಅಲ್ಲೇ ಕುತ್ಕೊಂಡ್ಬಿಡ್ತಾನೆ ದೇವಸ್ಥಾನದ ಎದುರಿಗಿನ. ಚಳಿ ಇರ್ತದೆ, ಫುಲ್ ಹಿಮ ಬೀಳ್ತಾ ಇರ್ತದೆ, ಸ್ನೋ ಫಾಲ್ ಆಗ್ತಾ ಇರ್ತದೆ, ಅಲ್ಲೇ ಬೀಳ್ತಾ ಇರ್ತದೆ. ಅವನು ಅಲ್ಲೇ ಕುತ್ಕೊಂಡ್ತಾನೆ ದೇವಸ್ಥಾನ ಎದುರಿಗೆ. ಕುತ್ಕೊಂಡು ರಾತ್ರಿ ಆಗ್ತೈತಿ. ರಾತ್ರಿ ಆದ್ಮೇಲೆ ಅವನಿಗೆ ಚಳಿ ಆಗ್ತಿರ್ತದ. ಅವಾಗ ಒಬ್ಬ ಅಗೋರಿ ಬರ್ತಾನಲ್ಲಿ. ಅಗೋರಿ ಅಂದ್ರೆ ಹೇಗಿರ್ತಾನ ಅಂದ್ರೆ, ಚಡೆಯನ್ನ ಬಿಟ್ಟುಕೊಂಡು ಹುಲಿ ಚರ್ಮವನ್ನ ಉಟ್ಕೊಂಡು ರುಂಡಮಾಲೆಗಳನ್ನ ಭಸ್ಮವನ್ನೆಲ್ಲ ಹಚ್ಕೊಂಡು ಒಬ್ಬ ಅಗೋರಿ ಬಂತ ಬರ್ತಾನೆ. ಅಗೋರಿ ಬಂದು, ಇಷ್ಟೊತ್ತಿನ ಇಲ್ಲ ಕುತ್ಕೊಂಡು ಏನ್ ಮಾಡಕಂತ, ಎದಕ್ ಬಂದಿ ಅಂತೆಲ್ಲ ಕೇಳಿ, ಅವನ ಹೆಸರನ್ನೆಲ್ಲ ಕೇಳಿ, ಆಮೇಲೆ ಅವನಿಗೆಲ್ಲ ತಿಳ್ಕೊಂಡಾದ್ಮೇಲೆ ನೀವು ಊಟ ಮಾಡು ಅಂತೇಳಿ ಅವನಿಗೆ ಪ್ರಸಾದವನ್ನ ಕೊಟ್ಟು ಇಲ್ಲೇ ಮಲ್ಕೋನೇನಂತ ಹೇಳಿ ಅವನ ತಲೆ ಕೈಯಾಡಿಸ್ಕೊಂತ ಅಲ್ಲೇ ಕುತ್ಕೊಂಡಿರ್ತಾರೆ ಅಗೋರಿ. ಬೆಳಕಾಗ್ತೈತಿ. ಬೆಳಗಾದ ಮೇಲೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಅಗೋರಿ ಇರುವುದೇ ಇಲ್ಲ, ಹೋಗ್ಬಿಟ್ಟಿರ್ತಾನೆ. ಬೆಳಕಾದ ಕೂಡ ಪಂಡಿತರು ಏನ್ ಹೇಳಿದ್ರು, 6 ತಿಂಗಳ ಆದ್ಮೇಲೆ ಬರ್ತೇವೆ ಅಂತ ಹೇಳಿದ್ರು. ಬೆಳಕಾದ ಕೂಡ ಪಂಡಿತರು ಪಲ್ಲಕ್ಕಿಯೆಲ್ಲ ಉತ್ಸವ ಮೂರ್ತಿ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದೇ ಬಿಟ್ರು. ಬೆಳಕಾದ ಕೂಡೇನೆ ಅವಾಗ ಇವಾಗ ಆಶ್ಚರ್ಯ ಆಗ್ಬಿಡ್ತೈತಿ. ನಿನ್ನೆ ನಾವು ಬಂದಾಗ ನೀವು 6 ತಿಂಗಳ ಆದ್ಮೇಲೆ ಬರ್ರಿ ಅಂತ ಹೇಳಿದ್ರಿ, ಬೆಳಕರದ್ಕೊಳ್ಳೇನೆ ಬಂದಿರಲ್ಲ, ನೀವೇ ಸುಳ್ಳು ಹೇಳಿದ್ರಿ ನನಗೆ ಅಂತಂತ ಹೇಳಿ ಅವ ಭಕ್ತ ಕೇಳ್ತಾನೆ ಪಂಡಿತರಿಗೆ. ಅವಾಗ ಅವ್ರಿಗೆ ಏನ್ ಗೊತ್ತೇ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಇಲ್ಲ ನಾವು 6 ತಿಂಗಳಾದ್ಮೇಲೆ ಬರ್ತಿದ್ದೇವೆ, ನೀ 6 ತಿಂಗಳು ಇಷ್ಟು ದಿವಸ ನೀನೆಲ್ಲಿ ಇದ್ದೀಯ ಅಂತ ಹೇಳಿ ಪಂಡಿತರ ಅವನಿಗೆ ಕೇಳ್ತಾರಂತೆ. ಇಲ್ಲ, ನೀನ್ ಏನ್ ಮಾಡಿದೆ 6 ತಿಂಗಳು ಇಲ್ಲಿ ಅಂತೆಲ್ಲ ಕೇಳಿದಾಗ ಅವರು, ನಾನು 6 ತಿಂಗಳೆಲ್ಲ ಇಲ್ಲ ಇಲ್ಲಿ, ನಿನ್ನ ರಾತ್ರಿ ಒಬ್ರು ಅಗೋರಿ ಬಂದಿದ್ರು, ಪ್ರಸಾದ ಕೊಟ್ರು, ನಂಗೆ ಚಳಿ ಆಗ್ತಂತೇಳಿ ಸ್ವಲ್ಪ ಬೆಂಕಿ ಹಚ್ಚಿ ನನ್ನ ಕಾಯಿಸಿದ್ರು, ಮತ್ ನಾ ಮಲ್ಕೊಂಡೆ, ಬೆಳಕರೆದು ಅವ್ರು ಹೋಗ್ಬಿಟ್ರು ಅಂತ ಹೇಳಿ ಭಕ್ತ ಹೇಳ್ತಾನೆ. ಅವಾಗ ಪಂಡಿತರಿಗೆಲ್ಲ ಗೊತ್ತಾಗ್ಬಿಡ್ತೈತಿ. ಅಷ್ಟ್ರೊಳಗೆ ಇವ ಎಲ್ಲಿ ಹೋಗಿಲ್ಲ, 6 ತಿಂಗಳು ಇಲ್ಲೇ ಮಕ್ಕೊಂಡಾನ, ಬಂದಂತ ಆಗೋರಿ ಬೇರೆ ಯಾರು ಅಲ್ಲ, ಅವ್ನ ಕೇದಾರನಾಥೇಶ್ವರನೇ ಅಂತ ಹೇಳಿ ಪಂಡಿತರು ಅವನಿಗೆ ಹೇಳ್ತಾರೆ. ಅವಾಗ ಪಂಡಿತರು, ನಮಗಿಂತ ಪುಣ್ಯವಂತ ನೀನೇ ಅಂತ ಹೇಳಿ ಭಕ್ತನಿಗೆ ನಮಸ್ಕಾರವನ್ನ ಆ ಪಂಡಿತರು ಮಾಡ್ತಾರೆ. ಅಂದ್ರೆ ಇದನ್ನ ಯಾಕೆ ನಾನು ಹೇಳಿದೆ ಅಂತಂದ್ರೆ, ಜೀವನದೊಳಗ ಕಷ್ಟಗಳು ಬರ್ತಾವ, ಸುಖಗಳು ಬರ್ತದೆ, ಶ್ರೀಮಂತಿಗೆ ಬರ್ತೈತಿ, ಬಡತನ ಬರ್ತೈತಿ, ನೋವುಗಳು ಬರ್ತಾವು, ಸಂಸಾರಿಕವಾಗಿ ಕಲಹಗಳು ಬರ್ತಾವು. ಇದರ ಮಧ್ಯದೊಳಗೆ ಭಗವಂತನನ್ನ ಯಾವತ್ತೂ ಕೂಡ ನಾವು ಮರಿಬಾರದು. ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಪರಮ ಪೂಜ್ಯರಾಗಿರುವಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಾಮೂಹಿಕ ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆಗಳನ್ನುವಂತ ಈ ಒಂದು ಪೂಜಾ ವ್ಯವಸ್ಥೆಯನ್ನ ಪೂಜ್ಯರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎದಕ್ಕೆ ಬೇಕಾಗಿತ್ತು ಅವಶ್ಯಕತೆ? ಈಗ ನಾವು ಈಗಷ್ಟೇ ನಮ್ಮ ಯೋಜನಾ ಅಧಿಕಾರಿಗಳಾದಂತ ಲೀಲಾಮೂರ್ತಿ ಅವರು ಹೇಳಿದರು,
ಧರ್ಮಸ್ಥಳದಿಂದ ನೇರವಾಗಿ ಇಲ್ಲಿಗೆ ಬಂದ್ರು ಅಂತ ಹೇಳಿ. ನಿನ್ನೆ ಮೊನ್ನೆ ಎಲ್ಲ ನಾವು ಧರ್ಮಸ್ಥಳದಲ್ಲಿ ಇದ್ವಿ. ಅರ್ಧ ಗಂಟೆ ಪೂಜ್ಯರೊಟ್ಟಿಗೆಲ್ಲ ಮಾತಾಡಿ ಪ್ರಸಾದವನ್ನ ಮಾಡಿ ವಸತಿಯಲ್ಲೇ ಮಾಡಿ ಡೈರೆಕ್ಟ್ ನಾವು 11:15 ಇಲ್ಲಿ ಬರ್ಬೇಕಿತ್ತು. ಯಾಕೆ ಲೇಟ್ ಆಯ್ತಂದ್ರೆ ನಾವು ಬಂದಿರೋದೇ ಬೆಳಗ್ಗೆ 6 ಗಂಟೆಗೆ ಧರ್ಮಸ್ಥಳದಿಂದ. ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಸ್ವಲ್ಪ ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು. ಪೂಜ್ಯರು ನಾವು ಹೋದಾಗ ಅವ್ರ ಬಗ್ಗೆ ಎದಕ್ ನಾ ಹೇಳ್ತಿದ್ದೇನೆ ಅಂತಂದ್ರೆ ಅವ್ರ ಬಗ್ಗೆ ಹೊಗಳ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ನಡೆದಂತ ಘಟನೆಗಳನ್ನ ನೋಡಿದಂತ ನಮ್ಮ ಕಣ್ಣುಗಳು ಯಾವತ್ತೂ ಸುಳ್ಳು ಹೇಳಂಗಿಲ್ಲ. ನಾವು ಹೋದಾಗಲೇ ತುಂಬಾ ಜನ ಭಕ್ತರು ಬಂದಿದ್ರು. ಅವ್ರ ಕೈಗಳು ಹಿಂಗೆ ನಡಕ್ತಿತ್ತು, ಬರಿಬೇಕಾದ್ರೆ ನಡಕ್ತಾ ಇತ್ತು. ಇಂಥ ವಯಸ್ಸಿನೊಳಗ ಆರಾಮಿರುವಂತ ವಯಸ್ಸು ಅವ್ರಿಗೆ, ಮೊಮ್ಮಕ್ಕಳೊಟ್ಟಿಗೆ. ಅದನ್ನೆಲ್ಲ ಮಾಡೋದು ಬಿಟ್ಟು ಅವರಿಗೆ ಊರಿನ ಬಗ್ಗೆ ಜನರ ಬಗ್ಗೆ ಎದಕ್ ಮಾಡಬೇಕಿತ್ತು? ಅವ್ರ ಮೇಲೆ ನಾ ಎದಕ್ ಹೇಳ್ತಿದ್ದಾನೆ ಅಂತಂದ್ರೆ, ಜನರು ಹೆಂಗಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಬುದ್ಧಿಜೀವಿಗಳು ಅಂತ ಹೇಳಿ ಒಂದು ಪಕ್ಷ ಇದೆ. ಒಳ್ಳೆ ಜನರು ಬೇರೆ, ಬುದ್ಧಿಜೀವಿಗಳು ಅನ್ನುವಂತ ಒಂದು ಪಕ್ಷ ಇದೆ. ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ನಾವ್ ಯಾವಾಗ್ಲೂ ಮಾವಿನ ಗಿಡ ಹಣ್ಣು ಬಿಟ್ಟೈತಂದ್ರೆ ಕಲ್ಲು ಹೊಡೆಯೋರು ಬಹಳ ಮಂದಿ. ಜಾಲಿ ಗಿಡಕ್ಕೆ ಯಾರ ಕಲ್ಲು ಹೊಡೆದಿರಿ? ಜಾಲಿ ಗಿಡಕ್ಕೆ ಯಾರು ಕಲ್ಲು ಹೊಡೆಯಂಗಿಲ್ಲ. ಮಾವಿನ ಗಿಡಕ್ಕೆ ಕಲ್ಲು ಹೊಡೆದು ಹಣ್ಣನ್ನ ತಗೊಳ್ತೇವೆ. ಅಂದ್ರೆ ಯಾರು ಒಳ್ಳೇದನ್ನ ಮಾಡ್ತಾರ ಅವರಿಗೆ ಕಲ್ಲು ಹೊಡೆಯೋದ ಕೆಲಸ ಬುದ್ಧಿಜೀವಿಗಳದ್ದು. ಅದೇ ಕೆಲಸ ಅವರು. ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಏನೇನೆಲ್ಲ ಅವ್ರ ಮೇಲೆ ನಿಂದನೆಗಳನ್ನೆಲ್ಲ ಮಾಡಿದ್ರು. ಆದ್ರೆ ಅವರು ಅವರಾಗೇ ಇದ್ದಾರೆ, ನಾವು ನಾವಾಗೇನೆ ಇರಬೇಕು. ಇನ್ನೊಬ್ಬರು ಹೇಳಿದ್ದನ್ನ, ಇನ್ನೊಬ್ಬರ ಕೇಳಿಸ್ಕೊಂಡಿದ್ದನ್ನ ಯಾವತ್ತು ನಾವು ನಿರ್ಧಾರ ತಗೊಳ್ಬಾರ್ದು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ. ಪರಮ ಪೂಜ್ಯರ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಸಹಿ ಮಾಡಕ್ ಅವ್ರ ಕೈ ನಡುತ್ತಾ ಇದ್ವು. ಆದ್ರೂ ಅವರು ನೂರಾರು ಮಂದಿಗೆ ಎಲ್ಲರ ಪೇಪರ್ಸ್ಗಳಿಗೆ ಸಹಿ ಮಾಡ್ತಿದ್ರು ಕುತ್ಕೊಂಡು. ಅಷ್ಟು ಒಳ್ಳೆಯ ವ್ಯಕ್ತಿ ಇರುವಂತ ಅವರು ಇವೆಲ್ಲವನ್ನ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ವಿ. ಇದನ್ನೆಲ್ಲ ನಾವು ನಂಬಲಿಕ್ಕೆ ನಮಗಂತೂ ಸಾಧ್ಯ ಇಲ್ಲ. ಹಾಗಾಗಿ ಪರಮ ಪೂಜ್ಯರ ಮೇಲೆ ನಮಗೆ ತುಂಬಾ ಭಕ್ತಿ, ವಿಶ್ವಾಸ, ನಂಬಿಕೆ ಇದೆ. ಅವ್ರಿಗೂ ಕೂಡ ನಮ್ಮ ಮೇಲೆ ಭಕ್ತಿ, ವಿಶ್ವಾಸ, ನಂಬಿಕೆ ಇದೆ. ಹುಬ್ಬಳ್ಳಿಗೆ ನಿನ್ನಷ್ಟೇ ಹೇಳಿದ್ರು, ಹುಬ್ಬಳ್ಳಿಗೆ ನಾವು ಇದೊಂದು ವರ್ಷದೊಳಗೆ ನಾವು ಹುಬ್ಬಳ್ಳಿಗೆ ಬರ್ತೇವೆ, ಮಠಕ್ಕೆ ಬರ್ತೇವೆ ಅಂತ ಹೇಳಿ ಅವ್ರು ತಿಳಿಸಿದ್ದಾರೆ. ಖಂಡಿತವಾಗಿ ನೀವೆಲ್ಲ ಹೆಣ್ಮಕ್ಕಳು, ಎಲ್ಲ ತಾಯಂದ್ರು ಧರ್ಮಸ್ಥಳದಿಂದ ನಿಮ್ಮ ಮಗ ಬರ್ತಿದ್ದಾರೆ, ನೀವೆಲ್ಲರೂ ಕೂಡ ರೆಡಿ ಆಗ್ಬೇಕು. ಹೆಂಗಿರ್ಬೇಕು ಅಂತಂದ್ರೆ, ತಾಯಿ ಮಗನ ಸಂಬಂಧ ಇದ್ದಷ್ಟು ಪವಿತ್ರವಾಗಿರುವಂತಹ ಸಂಬಂಧ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ದೇವರು ದೂರ ಆಯ್ತು, ಆದ್ರೆ ತಾಯಿ ಮಗನ ಸಂಬಂಧ ತುಂಬಾ ಪವಿತ್ರವಾಗಿರುವಂತದ್ದು ಅಂತ ಪರಮ ಪೂಜ್ಯರು ವೀರೇಂದ್ರ ಹೆಗಡೆಯವರು ಈ ವರ್ಷ ಮಠಕ್ಕೆ ಬರ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ನೀವೆಲ್ಲರೂ ಕೂಡ ಮಠಕ್ಕೆ ಬನ್ನಿ, ಪರಮ ಪೂಜ್ಯರ ದರ್ಶನವನ್ನು ನೀವು ಮಾಡಿ, ನಮ್ಮ ಮಠಕ್ಕೂ ಕೂಡ ಬಂದು ಒಮ್ಮೆ ಮಠದಲ್ಲಿ ಒಮ್ಮೆ ದೇವರ ದರ್ಶನವನ್ನ ಮಾಡಿ. ಹಾಗೆ ಧರ್ಮಸ್ಥಳ ಸಂಘದ ಎಲ್ಲ ಯೋಜನೆಗಳು, ವಿಚಾರಗಳು ಎಲ್ಲವೂ ಕೂಡ ಸಮಾಜಕ್ಕೆ ಅನುಕೂಲವಾಗಿರುವಂತ ಯೋಜನೆಗಳು. ಗ್ರಾಮಾಭಿವೃದ್ಧಿ ಯೋಜನೆ, ಜಲದ ಯೋಜನೆ, ಮಕ್ಕಳಿಗೆ ಅಂತ ಹೇಳಿ ಮಕ್ಕಳದೊಂದು ಯೋಜನೆ ಮಾಡಿದ್ದಾರೆ, ಹೆಣ್ಣು ಮಕ್ಕಳಿಗೆ, ತಾಯಂದ್ರಿಗೆ ಅಂತ ಹೇಳಿ ಅದಕ್ಕೊಂದು ಮಾಡಿದ್ದಾರೆ, ದೇವಸ್ಥಾನಗಳಿಗೆ ಮಾಡಿದ್ದಾರೆ, ಮಠಗಳಿಗೆ ಮಾಡಿದ್ದಾರೆ. ಎಲ್ಲದೂ ಕೂಡ ಜನರ ಅನುಕೂಲಕ್ಕೋಸ್ಕರವನ್ನ ಮಾಡಿದ್ದಾರೆ. ಇದನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಬೇಕು. ಸಮಯವನ್ನು ಕೊಟ್ಟು ಇಲ್ಲಿ ಸೇವೆಯನ್ನ ಮಾಡಿ ಇದರಲ್ಲಿ ನಾವು ಭಾಗಿಯಾದ್ರೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ. ವಿಶ್ವಾಸ ಹೇಗಿರ್ಬೇಕು ಅಂತಂದ್ರೆ, ವಿಶ್ವಾಸದ ಬಗ್ಗೆ ನಾನು ನೋಡಿದಂತ ಒಂದು ವಿಚಾರ ನಿಮಗೆ ಹೇಳ್ತೇನೆ. ಮಹಾರಾಷ್ಟ್ರದೊಳಗೆ ನಾವು 5 ವರ್ಷ ಇದ್ವಿ ಪನ್ವೇಲಲ್ಲಿ. 5 ವರ್ಷ ಇದ್ದಾಗ ನಾನು ನೋಡಿದಂತ ಘಟನೆ, ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇರ್ತಾವ. ಅಪಾರ್ಟ್ಮೆಂಟ್ ಇಂದ ಇನ್ನೊಂದು ಅಪಾರ್ಟ್ಮೆಂಟ್ ಹಗ್ಗ ಕಟ್ಟಿರ್ತಾರೆ. ತಪ್ಪೊಂದು ಹಗ್ಗ ಕಟ್ಟಿ ಈ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗಿಗೆ ಒಬ್ಬ ಮಗ, ತಂದೆ, ಒಂದು ಮಗು, ಒಬ್ಬ ಅಪ್ಪ ನಡ್ಕೊಂತ ಹೋಗ್ಬೇಕು. ಕೆಲವರು ಹೇಳ್ತಾರೆ
ಈ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ ಮುಟ್ಟಂಗಿಲ್ಲ, ಅವರು ಕೆಳಗೆ ಬೀಳ್ತಾರ, ಮಗು ಹೆಚ್ಚಿಕೊಂಡು ಸಾಯ್ತಾರ ಅವರು ಅಂತ ಇನ್ನೊಬ್ರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾನೆ ಇಲ್ಲ, ಅವರು ಈ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ಗೆ ಹೋಗ್ತಾರ ಹಗ್ಗದ ಮೇಲೆ ನಡ್ಕೊಂಡು ಅಂತಂದೇಳಿ ಇನ್ನೊಬ್ರು ಹೇಳ್ತಾರೆ. ಅವಾಗ ಕೆಳಗಡೆ ಅವನು ಮಗುವನ್ನು ಹೆಚ್ಕೊಂಡು ಮ್ಯಾಲೆ ನಡೀತಾ ಹೋಗ್ತಾನೆ ಹಗ್ಗದ ಮೇಲೆ. ಕೆಳಗಡೆ ಇದ್ದವ್ರು ಜನ ಏನ್ ಮಾಡ್ತಾರೆ, ಬೆಟ್ಟಿಂಗ್ ಚಾಲು ಮಾಡ್ತಾರೆ. ಈ ಕೆಳಗಡೆ ಬಿದ್ರೆ 10,000 ನಾವು ನಿಮ್ಗೆ ಕೊಡ್ತೇವೆ, ಕೆಳಗಡೆ ಬೀಳಲಿಲ್ಲ ಅಂದ್ರೆ 10,000 ನಮ್ಗೆ ನೀವು ಕೊಡಬೇಕು ಅಂತ ಹೇಳಿ ಅವರೊಂದು ಟೀಮ್ ಅನ್ನ ಮಾಡ್ಕೊಂತಾರೆ. ಟೀಮ್ ಅನ್ನ ಮಾಡ್ಕೊಂಡು ಕೆಳಗಡೆಲ್ಲ ಬೆಟ್ಟಿಂಗ್ ಚಾಲು ಆಗ್ಬಿಡ್ತದೆ. ಮೇಲ್ಗಡೆ ಈ ಕಡೆಯಿಂದ ಈ ಕಡೆ ಬಿಲ್ಡಿಂಗಿಗೆ ತಂದೆ ಮತ್ತೆ ಸಣ್ಣ ಮಗು, ಅವಂದೇ ಮಗು ಈ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗಿಗೆ ಮುಟ್ಟುತ್ತಾರ ಅವರು. ಅವಾಗ ಕೆಳಗಡೆ ಬಂದು ಆ ತಂದೆ ಮತ್ತು ಮಗು ಕೆಳಗಡೆ ಬಂದು ಕೆಳಗಿದ್ದವ್ರಿಗೆ ಹೇಳ್ತಾರೆ, ನಿಮ್ಮ ಮಕ್ಕಳನ್ನು ಕೊಡಿ, ಈ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಯಾರದು ಸೌಂಡೇ ಇಲ್ಲ. ತಪಸ್ಥರಾಗ್ಬಿಟ್ಟಿದ್ದಾರೆ ಅವರೆಲ್ಲ, ಎಲ್ಲರೂ ಅಲ್ಲಿಂದ ಹೋಗೇ ಬಿಟ್ರು. ಇದಕ್ಕೇನಂತಾರೆ ಹೇಳ್ರಿ, ಅರ್ಧಂಬರ್ಧ ಅಂತ ಹೇಳ್ತಾರೆ. ಇನ್ನೊಬ್ಬರ ಮಕ್ಕಳನ್ನ ಹೆಚ್ಕೊಂಡು ಹೋಗ್ಬೇಕಾದ್ರೆ ಬೆಟ್ಟಿಂಗ್ ಮಾಡದಂತ ಜನರು ತಮ್ಮ ಮಕ್ಕಳನ್ನೇ ಕೊಟ್ಟಲ್ಲಿ ಆಟ ಆಡಬೇಕಂದಾಗ ಯಾರು ಮಾತಾಡೋದೇ ಇಲ್ಲ. ಇದಕ್ಕೇನಂತಾರೆ ಅಂದ್ರೆ ಅರ್ಧಂಬರ್ಧ ಅಂತ ಹೇಳಿ ಆಡು ಭಾಷೆಯಲ್ಲಿ ಹೇಳ್ತಾರೆ. ಈ ತರ ಅರ್ಧಂಬರ್ಧ ವಿಶ್ವಾಸವನ್ನ ಇಟ್ಕೊಂಡು ಧರ್ಮಸ್ಥಳ ಸಂಘದಲ್ಲಿ ಸೇವೆಯನ್ನು ಮಾಡಬಾರದು. ಪೂರ್ತಿ ವಿಶ್ವಾಸದಿಂದ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಭಗವಂತನ ಆಶೀರ್ವಾದ. ಯಾವುದೇ ಒಂದು ನಾವು ಕೆಲಸ ಮಾಡಲಿ, ಕಸ ಗುಡಿಸೋ ಕೆಲಸ ಮಾಡಿದ್ರು ಪೂರ್ಣ ವಿಶ್ವಾಸದಿಂದ ನಾವು ಕೆಲಸವನ್ನು ಮಾಡಿದಾಗ ಮಾತ್ರ ಅದು ನಮ್ಗೆ ಫಲ ಕೊಡ್ತೈತಿ. ಹಾಗೆ ಇನ್ನೊಂದು ವಿಚಾರ ಹೇಳೋದಾದ್ರೆ, ನಮ್ಮ ಲೀಲಾಮೂರ್ತಿ ಅವರು ಹೇಳಿದ್ರು, ಅಭಿವೃದ್ಧಿಯ ಯೋಜನೆ ನಮ್ಮದು ಅಂತ ಹೇಳಿದ್ರು ಅವರು. ಎಷ್ಟು ಒಳ್ಳೆ ವಿಚಾರವನ್ನು ಅವ್ರು ಹೇಳಿದ್ರು ಅಂತಂದ್ರೆ ಇಲ್ಲ ನಾವು ನೋಡಿದ್ರೆ ಗೊತ್ತಾಗ್ತದೆ. ಉದಾಹರಣೆ ನಾನು ಹೇಳ್ತೀನಿ ನಿಮಗೆ. ನೀರುಗಳು ಅಂತ ಎಲ್ಲಿದೆ? ನೀರುಗಳು, ನೀರಿರೋದು ಒಂದೇ. ನೀರುಗಳು ಅಂತ ಇದೆಯಾ? ಗಾಳಿಗಳು ಅಂತ ಇದೆಯಾ? ಬೆಳಕುಗಳು ಅಂತ ಇದೆಯಾ? ಇಲ್ಲ, ಇರೋದು ಒಂದೇ. ಯಾಕೆ ಹೇಳಿದೆ ಅಂತಂದ್ರೆ, ನಾವೆಲ್ಲರೂ ಮಾನವೀಯನ್ನ ಇಟ್ಕೊಂಡು ಬದುಕಬೇಕು. ಕೂಡಿದಾಗ ಬದುಕಿದಾಗ ಮಾತ್ರ ಬೆಳಿಲಿಕ್ಕೆ, ವಿಶ್ವಾಸವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇರೋದು ಒಂದೇ ಧರ್ಮ, ಅಭಿವೃದ್ಧಿಯ ಧರ್ಮ, ಮಾನವೀಯತೆಯ ಧರ್ಮವನ್ನ ಅಂತ ಅವರು ನಮ್ಮ ಲೀಲಾಮೂರ್ತಿ ಅವರು ಹೇಳಿದ್ರು. ತುಂಬಾ ಸಂತೋಷ ಆಯ್ತು. ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಒಂದು ವಿಶ್ವಾಸದಿಂದ ನೀವೆಲ್ಲ ತಾಯಂದಿರು ಸೇವೆಯನ್ನು ಮಾಡ್ತಿದ್ದೀರಿ. ಎಲ್ಲ ತುಂಬಾ ಜನ ಬಂದಿದ್ದೀರಿ. ಇದೇ ರೀತಿ ಮುಂದಿನ ಸತ್ಯನಾರಾಯಣ ಪೂಜೆಗೆ ಎಲ್ಲಾ ಕಾರ್ಯಕ್ರಮಗಳಿಗೂ ನೀವೆಲ್ಲರೂ ಭಾಗವಹಿಸಿರಿ. ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರಲಿ. ಬಂದಿರತಕ್ಕಂತ ನಿಮ್ಮೆಲ್ಲರಿಗೂ ಭಗವಂತನ ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಹಾಗೆ ನಮ್ಮ ಹಿರೇಮಠ ಅವರು, ಈಶ್ವರಯ್ಯ ಹಿರೇಮಠ, ಶಿರಡಿ ಸಾಯಿಬಾಬಾ ಸಮಿತಿಯ ಅಧ್ಯಕ್ಷರಾಗಿರುವಂತ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಕೂಡ ತುಂಬಾ ಯೋಜನೆಯನ್ನು ಇಟ್ಕೊಂಡು ಒಳ್ಳೆ ಧಾರ್ಮಿಕವಾದಂತಹ ಸೇವೆಯನ್ನ ಮಾಡ್ತಿದ್ದಾರೆ. ಭಗವಂತನ ಆಶೀರ್ವಾದ ತಮ್ಮ ಮೇಲೆ ಕೂಡ ಸದಾ ಇರಲಿ. ಹಾಗೆ ನಮ್ಮ ಪ್ರದೀಪ್ ಶೆಟ್ಟಿ ಅವರು ಕೂಡ ನಮ್ಮ ಜಿಲ್ಲಾ ಮಟ್ಟದ ಯೋಜನಾಧಿಕಾರಿ ಅಂತ ಹೇಳಿ ನಮ್ಮ ಲೀಲಾಮೂರ್ತಿ ಅವರು ನಮ್ಗೆ ಹೇಳಿದ್ರು. ಎಲ್ಲ ವಿಚಾರಗಳನ್ನ ನಿಮ್ಗೆ ತಿಳಿಸಿದಾರೆ ಅವರು. ಈ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಂಡು ಪ್ರಶ್ನೆಯನ್ನ ಮಾಡ್ರಿ. ಇದನ್ನು ಮಾಡಿದ್ರೆ ಏನಾಕೈತಿ, ಇದನ್ನು ಮಾಡಿದ್ರೆ ಏನಾಕೈತಿ, ಇದನ್ನ ಯಾಕೆ ಮಾಡಬೇಕು, ಏನು ಇದರಿಂದ ಏನು ಅನುಕೂಲ ಆಗ್ತೈತಿ ಅನ್ನುವಂತ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಂಡು ಮಾಡಿದಾಗ ಸಂಶಯಗಳು ಬರೋದಿಲ್ಲ. ಹಾಗಾಗಿ ಒಳ್ಳೆ ನಮ್ಮ ಜಿಲ್ಲಾ ಯೋಜನಾಧಿಕಾರಿಗಳಿದ್ದಾರೆ. ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಭಗವಂತನ ಆಶೀರ್ವಾದ ಅವರಿಗೂ ಕೂಡ ಇರಲಿ. ಹಾಗೆ ನಮ್ಮ ಎಲ್ಲ ವ್ಯವಸ್ಥಾಪಕ ಸಮಿತಿಯ ಮೇಲ್ವಿಚಾರಕರಾದಂತ ಗೌರಮ್ಮ ಹಿರೇಮಠ ಅವರಿದ್ದಾರೆ. ಅವರಿಗೂ ಕೂಡ ಭಗವಂತನ ಆಶೀರ್ವಾದ. ಇನ್ನೂ ಪೂಜೆ ಪುನಸ್ಕಾರಗಳನ್ನು